ಇದು 21 ಲಕ್ಷ ಅಂತ ಸೆಡ್ಡಿಗೆ ಮಾತ್ರ ಅಲ್ಲ, ಒಳಗಡೆ ಮೇಕೆ ಟಾಪ್, ನಮ್ಮ ಇಂಡಿಯಾದಲ್ಲೇ ನಂಬರ್ 1 ಟಾಪ್ ಮೇಕೆಗಳು ಹಾಕಿದ್ದೀನಿ. ತುಂಬ ಫೀಲ್ ಆಯಿತು. ಕೊನೆಗೆ ಆತ್ಮಹತ್ಯೆಗೆ ಟ್ರೈ ಮಾಡಿದ್ದೆ. ಹುಣಸೆ ಮರಕ್ಕೆ ಹೋಗಿ ನೇಣು ಹಾಕ್ಕೊಂಡಿದ್ದೆ. ಕೆಲವರೆಲ್ಲ ಹೇಳೋರು ಅವಳಿಗೆ ಆಗಬೇಕಿತ್ತು, ಅವಳು ತಿನ್ನೋಕ್ಕೆ ಗತಿಯಿಲ್ಲ, ಇನ್ನೊಬ್ರಿಗೆ ದಾನ ಮಾಡ್ತಾಳೆ. ಸೊ ಅಲ್ಲಿ ಲೋಕಲ್ ಜನ ಏನು ಮಾಡಿದ್ರು, ನಿಮ್ಮ ಮಂಗಳಮುಖಿಯರು ಇಲ್ಲಿ ಸೆಕ್ಸ್ ವರ್ಕ್ ಮಾಡ್ತೀರಾ, ನಾವು ಡಾಬಾ ಇಲ್ಲಿ ನಡ್ಸೋಕ್ಕೆ ಬಿಡಲ್ಲ ಅಂತ ಹೇಳಿ ಊರಿನವರೆಲ್ಲ ಒಂದಾದರು. 112ದವರು ಪೊಲೀಸ್ನವರು ಅವ್ರಿಗೆ ಸಪೋರ್ಟ್ ಮಾಡಿದರು. ಇದು ಕುರಿಗೆ ಮತ್ತು ಇದು ಮೇಕೆಗೆ, ಇದು ಕೋಳಿಗೆ. ಓಕೆ. ಇದು ನನಗೆ ವೆಟರ್ನರಿ ತುಂಬ ಪ್ರಾಬ್ಲಮ್ ಇದೆ. ಯಾವುದೇ ಒಬ್ಬ ಫಾರ್ಮರು ಸಕ್ಸಸ್ ಆಗಬೇಕಾದ್ರೆ ಮೇನ್ ವೆಟರ್ನರಿ. ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ, ನನ್ನ ಸಮುದಾಯದವರು ಎಷ್ಟೋ ದುಡಿಬೇಕಂತಿದ್ದಾರೆ. ಮತ್ತು ಕೆಲವು ಜೋಗಪ್ಪ ಸಮುದಾಯದವರು ತುಂಬ ಕಷ್ಟದಲ್ಲಿದ್ದಾರೆ ನಾರ್ತ್ ಕರ್ನಾಟಕದಲ್ಲಿ. ನನ್ನ ತಮ್ಮನೂ ಯಾರೂ ಬಂದಿಲ್ಲ, ನನ್ನ ಫ್ರೆಂಡ್ಸು ಯಾರೂ ಬರಲಿಲ್ಲ. ಈಗ ಸಮುದಾಯದವರು ಊರಿನ ಜನನೂ ನನಗೆ ಆಡ್ಕೊಳ್ಳೋರಾಯಿತು, ಯಾರೂ ಜಾಗ ಕೊಡ್ತಾ ಇರಲಿಲ್ಲ. ಆ ಒಂದು ಫೀಲಿಂಗ್ ಮಾನಸಿಕವಾಗಿ ತುಂಬ ನೊಂದುಬಿಟ್ಟಿದ್ದೆ. ಎಷ್ಟೋ ಜನ ಹೇಳೋರು, ಏನಮ್ಮ ಒಂದು ಲಿಫ್ಟಿಗೆ ಹಚ್ಕೊಂಡು ಒಂದು ಮೇಕಪ್ ಮಾಡಿಕೊಂಡು ನೀನು ಅಂಗಡಿಗೆ ಹೋದರೆ 5-10 ರೂಪಾಯಿ ಸಿಗುತ್ತೆ, ಈ ಬಿಸಿಲಲ್ಲಿ ಮಳೆಯಲ್ಲಿ ಯಾಕೆ ಸಾಯ್ತೀಯಾ ಅಂತ. ಫಸ್ಟ್ ಬಸ್ ಜರ್ನಿ ಸ್ಟಾರ್ಟ್ ಮಾಡುವಾಗ ಅಲ್ಲಿ ಜನಗಳು ಕೆಳಗೆ ನನ್ನ ಪಕ್ಕದಲ್ಲಿ ಬಂದು ಕೂತ್ಕೋಬೇಕಾದ್ರೆ ಕೆಳಗಿಂದ ಮೇಲ್ಗಂಟ ನೋಡ್ತಿದ್ರು. ಆ ರೀತಿ ಒಂದು ಸಿಚುವೇಶನ್ ತುಂಬ ಅಲ್ಲಿ ಫೇಸ್ ಮಾಡಿದೆ. ಅಲ್ಲಿ ಕೊರೋನಾ ಟೈಮಲ್ಲಿ ನಂದು ಅಲ್ಲಿ ಒಂದು 30 ಮೇಕೆಗಳು ಕಳ್ಳತನ ಆಯಿತು ಮಂಡ್ಯದಲ್ಲಿ. ಇದಕ್ಕೂ ಮುಂಚೆ ನೀವು ಮಂಡ್ಯದಲ್ಲಿ ಕೋಳಿ ಫಾರ್ಮ್ ಎಲ್ಲ ಅಲ್ಲಿ ಮಾಡಿದೆ. ಬಹಳ ದೊಡ್ಡ ದೊಡ್ಡ ಸಾಹಸಗಳೆಲ್ಲ ಮಾಡಿದ್ದೀರಾ. ಅಲ್ಲಿ ಕಷ್ಟ ಆಯಿತು. ನಂತರ ನಮ್ಮ ಹೆಡ್ ಒಬ್ಬರು ದಾವಣಗೆರೆಯಲ್ಲಿದ್ದರು, ಅವ್ರು ನೋಡೋಕ್ಕಂತ ಹೇಳಿ ಬಂದಿದ್ದೆ. ಲಾಕ್ಡೌನ್ ಆಗಿಬಿಡ್ತು, ದುಗ್ಗಮ್ಮನ ಜಾತ್ರೆಗೆ ಬಂದಿದ್ದೆ. ಸೊ ಲಾಕ್ಡೌನ್ ಆದ ತಕ್ಷಣ ಮತ್ತೆ ರಿಟರ್ನ್ ಹೋಗೋಕ್ಕಾಗಲಿಲ್ಲ. ಅಲ್ಲಿ ಏನಾಯಿತು, ಅಲ್ಲಿ ಕೆಲವರೆಲ್ಲ ನಮ್ಗೆ ಗೊತ್ತಲ್ಲ, ಕಮ್ಯುನಿಟಿ ಅಂದ ತಕ್ಷಣ ಈ ಕಳ್ಳರ ಕಾಟ ಜಾಸ್ತಿ ಇರ್ತದೆ. ಅಲ್ಲೆಲ್ಲ ಕುರಿ ಎಲ್ಲ ಕಳ್ಳತನ ಆಗಿಬಿಡ್ತು. ನಂತರ ಅಲ್ಲಿ ಮತ್ತೆ ರಿಟರ್ನ್ ಹೋಗೋಕ್ಕೂ ಕಷ್ಟ ಆಯಿತು ನಮಗೆ. ಅಲ್ಲಿ ನನ್ನ ಜೊತೆಯಲ್ಲಿದ್ದಂಥ ಕೇರಳ ಕಮ್ಯುನಿಟಿಯವರು ನನ್ನ ಹುಡ್ಕೊಂಡು ಮತ್ತೆ ಇಲ್ಲಿಗೆ ಬಂದರು. ಬಂದ ನಂತರ ಇಲ್ಲಿ ನಾವು ಏನಾದರೂ ಸೆಕ್ಸ್ ವರ್ಕಿಗೆ ಹೋಗಬೇಕಂತ ಒಂದು ಆ ಕೊರೋನಾ ಟೈಮಲ್ಲಿ ಊಟಕ್ಕೂ ಕಷ್ಟ ಆಗಿತ್ತು. ಮತ್ತು ರೇಷನ್ ಯಾರೂ ಬೇಗ ಕೊಡಲಿಲ್ಲ. ನಮ್ಮ ಹೆಡ್ ಜೊತೆಗೆ ಅವ್ರ ಹತ್ರ ಇದ್ದದ್ದು ಊಟ ಎಲ್ಲ ನಾವು ಖಾಲಿ ಮಾಡಿಬಿಟ್ಟಿವಿ. ಮತ್ತು ಏನು ಮಾಡೋದು ಅಂತ ಬಂದಾಗ ಸೆಕ್ಸ್ ವರ್ಕಿಗೆ ಹೋಗಬೇಕಾಯ್ತು. ನಾನು ಎಲ್ಲರನ್ನೂ ಮನೇಲಿಟ್ಟು ನಾನು ನೈಟ್ ಸೆಕ್ಸ್ ವರ್ಕಿಗೆ ಹೋದಾಗ ಒಬ್ಬರು ವ್ಯಕ್ತಿ ಅಂದರು, ಏನಮ್ಮ ಇಷ್ಟು ನೋಡೋಕ್ಕೆ ಇಷ್ಟು ಇದೆಯಾ, ನಿನ್ನ ಈ ಕೆಲಸಕ್ಕೆ ಹೇಗೆ ಬಂದಿ ಅಂತ. ಹೊಟ್ಟೆ ಪಾಡು ಸರ್, ಯಾರು ಕೆಲಸ ಕೊಡಲ್ಲ ಅಂತ. ಸೊ ಅವರು ಒಂದು ಐಡಿಯಾ ಹೇಳಿದರು, ಒಂದು ಮೇಡಮನ್ನು ಪರಿಚಯ ಮಾಡಿಕೊಟ್ರು. ಸೊ ಅವರು ಹೇಳಿದರು, ನಾನು ಲೋನ್ ಕೊಡ್ತೇನೆ, ಅದನ್ನು ಬಡ್ಡಿ ಕಟ್ಟಬೇಕು ಅದೇ ಥರ ಅಂತ. ಸರಿ ಅಂತ ಹೇಳಿ 50,000 ರೂಪಾಯಿ ಅವ್ರ ಹತ್ರ ಕೇಳಿದೆ. ಅವರು ಕೊಡ್ತೀವಿ ಅಂತ ಹೇಳಿದರು. ಕೊಡ್ತೀವಿ ಅಂದ ತಕ್ಷಣ ಅವ್ರು ಏನು ಮಾಡಿದ್ರು, ಯಾವುದೋ ಒಂದು ಇದ್ರ ಮೇಲೆ ಅವ್ರು ಬೇರೆ ಕಡೆ ಊರಿಗೆ ಹೋಗಿದ್ದರು. ನನಗೆ ತೊಗೊಳಿಕ್ಕಾಗಲಿಲ್ಲ. ಸೊ ಆ ಸಾಲ ಅವರು ಇರಲಿಲ್ಲ. ಸೊ ಆವಾಗ ನನ್ನ ಮ್ಯಾನೇಜರಾಗಿ ವರ್ಕ್ ಮಾಡುವಾಗ ನಾನು ಸ್ವಲ್ಪ ಗೋಲ್ಡ್ ಎಲ್ಲ ತೊಗೊಂಡಿದ್ದೆ. 2 ಬಳೆ, ಚೈನು ಮತ್ತು ಬೆಂಗಲ್ಸ್, ಇದು ಹೇರಿಂಗ್ ಎಲ್ಲ ಇತ್ತು. ಅದನ್ನು ಮೂತೋಟ್ ಫೈನಾನ್ಸಲ್ಲಿ ನಾನು ಅಡ ಇಟ್ಟು ನಾನು 1 ಲಕ್ಷ ರೂಪಾಯಿ ತೊಗೊಂಡು 50,000 ರೂಪಾಯಿ ನಾನು ಇದಕ್ಕೆ ಡಾಬಾಕ್ಕೆ ಕೊಟ್ಟೆ. ಅಲ್ಲಿ ಡಾಬಾದವ್ರು ಏನು ಮಾಡಿದ್ರು, ಅವ್ರು ಎಲ್ಲಿ ಮಾಡಿದ್ರಿ? ಇಲ್ಲಿ ಆನಗೋಡ್ ಹತ್ರ. ಓಕೆ. ಅಲ್ಲಿ ಆನಗೋಡ್ ಹತ್ರ ನಾವು ಮಾಡಿದಾಗ, ಸೊ ಅಲ್ಲಿ ಲೋಕಲ್ ಜನ ಏನು ಮಾಡಿದ್ರು, ನಿಮ್ಮ ಮಂಗಳಮುಖಿಯರು ಇಲ್ಲಿ ಸೆಕ್ಸ್ ವರ್ಕ್ ಮಾಡ್ತೀರಾ, ನಾವು ಡಾಬಾ ಇಲ್ಲಿ ನಡ್ಸೋಕ್ಕೆ ಬಿಡಲ್ಲ ಅಂತ ಹೇಳಿ ಊರಿನವರೆಲ್ಲ ಒಂದಾದರು. 112ದವರು ಪೊಲೀಸ್ನವರು ಅವ್ರಿಗೆ ಸಪೋರ್ಟ್ ಮಾಡಿದರು. ಆವಾಗ ನಾವು ರಿಟರ್ನ್ ನಾನು ಇದರಲ್ಲಿ DIGಗೆ ಕಂಪ್ಲೇಂಟ್ ಮಾಡಿದ್ವಿ. ಅಲ್ಲಿ ಸಾಂತ್ವನ ಕೇಂದ್ರಕ್ಕೆಲ್ಲ ಇದು ಮಾಡಿದ್ವಿ. ಅದರಿಂದ ನಮಗೇನು ಪ್ರಯೋಜನ ಆಗಲಿಲ್ಲ. ಪೇಪರಲ್ಲೆಲ್ಲ ಹಾಕ್ಸಿದ್ವಿ, ಏನೂ ಆಗಲಿಲ್ಲ. ಸೊ ಆ ಒಂದು ಹಠ ನನಗೆ ತುಂಬ ಇದಾಯಿತು. ಊರಿನ ಜನ ನಮಗೆ ಸಪೋರ್ಟ್ ಮಾಡಲಿಲ್ವಲ್ಲ. ಎಷ್ಟು ಇನ್ವೆಸ್ಟ್ ಮಾಡಿದ್ರಿ? ಎಲ್ಲ ನೀವು ಇದೆಲ್ಲ 50,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ದೆ. ಒಡವೆ ಎಲ್ಲ ಇಟ್ಟಿದ್ದೀನಿ. ಅದು 1 ಲಕ್ಷ 50,000 ರೂಪಾಯಿ ಕೊಟ್ಟಿದ್ದೆ. 50,000 ರೂಪಾಯಿ ನಮ್ಮ ಹತ್ರ ಇತ್ತು. ಸೊ ಅದನ್ನು ರಿಟರ್ನ್ ಅವ್ರ ಹತ್ರ ನಾವು ವಾಪಸ್ ಇಸ್ಕೊಂಡ್ವಿ. ಒಂದು ದಿನನೂ ನಡ್ಸಕ್ಕೆ ಬಿಡಲಿಲ್ವಾ? ಬಿಡಲಿಲ್ಲ, ಓಪನ್ ಮಾಡೋಕ್ಕೆ ಬಿಡಲಿಲ್ಲ. ಎಲ್ಲ ರೆಡಿ ಮಾಡಿದ ತಕ್ಷಣ. ಓಕೆ. ನೀವೆಲ್ಲ ಡಾಬಾ ಸ್ಟೈಲ್ ಎಲ್ಲ ಕಟ್ಟಿ ಅಡುಗೆ ಸಾಮಾನೆಲ್ಲ ಇಲ್ಲ, ಅದು ಹಳೆ ಒಂದು ಡಾಬಾ ಇತ್ತು. ಸೊ ಅದನ್ನು ಡೆಕೋರೇಟ್ ಮಾಡಿ ನಾವೆಲ್ಲ ಖರ್ಚು ಮಾಡಿದ್ವಿ. ಸೊ ಅದು ಅವರು ನಮಗೆ ಓಪನ್ ಮಾಡೋಕ್ಕೆ ಬಿಡಲಿಲ್ಲ. ಸೊ ಆ ಒಂದು ಛಲ ಏನು, ಅದು ಕಾಲೇಜ್ ಲೆಕ್ಚರ್ ಅಂತೆ ಅವರು, ನಮಗೆ ಅಪೋಸ್ ಮಾಡಿದ ವ್ಯಕ್ತಿ. ನಾನು ಹೇಳಿದೆ, ನಾನು ಎಜುಕೇಷನ್ ಮಾಡಿದ್ದೀನಿ ಸರ್, ನಾನು ಜೀವನ ಮಾಡಬೇಕು, ನಾನು ಮನುಷ್ಯಳೆ ಅಂತ ಹೇಳಿದೆ. ಆದರೆ ಅವರು ಒಪ್ಪಲಿಲ್ಲ. ಅವ್ರ ಹತ್ರ ಒಂದು ಚಾಲೆಂಜ್ ಮಾಡಿದೆ, ನೋಡಿ ಇದೇ ಹೈವೇಲೇ ನಾನು ದುಡಿದು ತೋರಿಸ್ತೇನೆ ನಿಮಗೆ ಅಂತ. ಆ ಒಂದು ಚಾಲೆಂಜ್ ಹಾಕಿ ಬಂದವಳು ನನ್ನ ಫ್ರೆಂಡ್ ಹತ್ರ ಹೋಗಿ ನಾನು ಅತ್ತೆ ಚೈತ್ರ ಅಂತ ಹೇಳಿ, ನನಗೆ ದುಡಿಬೇಕನ್ನೋ ಆಸೆ, ದಯವಿಟ್ಟು ಅದಕ್ಕೆ ಏನಾದರೂ ಒಂದು ಸ್ಪೇಸ್ ಎಲ್ಲಾದರೂ ಕ್ರಿಯೇಟ್ ಮಾಡಿ ಕೊಡೋಕ್ಕಾಗುತ್ತಾ ಅಂತ. ಅವಳಂದು, ಇಲ್ಲ ನಮ್ಮದೊಂದು ರೂಮ್ ಇದೆ ಕೊಳ್ಳಾಳ ಹತ್ರ, ನೀನು ಅಲ್ಲಿ ಟ್ರೈ ಮಾಡ್ಬೋದು. ಕೊಳ್ಳಾಳ ಎಲ್ಲಿ ಬರುತ್ತೆ? ಇಲ್ಲಿಂದ 2 ಕಿಲೋಮೀಟರ್. ಇಲ್ಲೇ ಚಿತ್ರದುರ್ಗ ಸರೌಂಡಿಂಗ್ಗೆ, ಈ ಹೈವೇ ಸರೌಂಡಿಂಗ್ಗೆ.
ಅಲ್ಲಿ ಅವರು ಫಸ್ಟು ಅದನ್ನು ಕ್ಲೋಸ್ ಮಾಡಿದರು ಕಟ್ಟಿಸಿ. ಸೊ ನನಗೆ ಕೊಟ್ಟ ನಂತರ ನಾನೇನು ಮಾಡಿದೆ, ಅದನ್ನು ಬಂದು ನೋಡಿದೆ. ಅಲ್ಲಿ ಓನರು ಸ್ವಲ್ಪ ಒಳ್ಳೆಯವರಿದ್ದರು, ಮೊದಲನೇ ಓನರು. ಏನಂದರು ಲಾಸ್ಟ್ ಅವರು ಹೇಳಿದ್ರು, ಇಲ್ಲಮ್ಮ ನೀವು ಬದುಕ್ಬೋದು, ನಿಮ್ಮ ಇಷ್ಟ, ನೀವು ಏನಾದರೂ ಕೆಲಸ ಮಾಡಿ ಅಂತ. ಸೊ ಅಲ್ಲಿ ಹೈವೇಗೆ ಸ್ವಲ್ಪ ದೂರ ಇರೋದ್ರಿಂದ ಅಲ್ಲಿ ಅಂಗಡಿ ಹಾಕ್ಕೊಳ್ಳಿಕ್ಕೆ ಆಗಲಿಲ್ಲ. ಅದಕ್ಕೆ ನಾನು ಒಂದು ಆಲೋಚನೆ ಮಾಡಿದೆ, ನಾನು ಮೇಕೆ ಸಾಕಾಣಿಕೆ ಯಾಕೆ ಮಾಡಬಾರ್ದು ಅಂತ. ಅಲ್ಲಿ ಕುರಿ ಸಾಕಾಣಿಕೆ ಮಾಡಿದೆ, ಇಲ್ಲಿ ಮಾರ್ಕೆಟಿಂಗ್ ನೋಡಿದಾಗ ಮೇಕೆ ಸಾಕಾಣಿಕೆ ಅಂತ 5 ಮೇಕೆ ತೊಗೊಂಡೆ. 5 ಮೇಕೆ, ಅದು ಉಸ್ಮಾನಾಬಾದಿ. ಅಲ್ಲಿ ಅವ್ರು 5 ಮೇಕೆ ನನಗೆ ಇದರಲ್ಲಿ ಗಾಡಿಯಲ್ಲಿ ಹಾಕಿ ಕಳಿಸಿದ್ರು. ನಾನು ಅಮೌಂಟು ಫೋನ್ಪೇ ಮುಖಾಂತರ ಮಾಡಿದ್ದೆ. ಬಂದ ನಂತರ ಒಂದು ಮೇಕೆಗೆ ಎಷ್ಟಾಯಿತು? ಒಂದು ಮೇಕೆಗೆ 15,000. ನಮ್ಮ ಹತ್ರ ಬಂದು ಒಂದು 3 ತಿಂಗಳಿಗೆ ಅದು ಡೆಲಿವರಿ ಆಯಿತು. 5 ಮರಿಗೆ 2 ಮರಿ ಅಂತಂದಾಗ ನನಗೆ 10 ಮರಿ ಸಿಕ್ತು. 5 + 10 ಆಯಿತು, 15 ಆಯಿತು. 15 ಆದ ನಂತರ ಮತ್ತೆ ನಾನು ಅದನ್ನು ಬೆಳೆಸಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ಸ್ವಲ್ಪ ಇನ್ಕಮ್. ಇನ್ನೊಬ್ಬರು ಹೇಳಿದರು ಈ ಥರ ಅಲ್ಲ, ಅದರಲ್ಲಿ ಒಂದು ಯೂಟ್ಯೂಬ್ ನೋಡಿದೆ ನಾನು, ಕೃಷಿ ಚಾನಲ್ ಒಂದು. ಅದರಲ್ಲಿ ಯಾವ ರೀತಿ ನಾವು ಒಂದು ಬಿಸ್ನೆಸ್ ಜೊತೆಗೆ ಬೇರೆ ಯಾವ ರೀತಿ ಮಾಡಬೇಕು ಅಂತ. ಆವಾಗ ನಾನು ಏನು ಮಾಡಿದೆ, ಸ್ವಲ್ಪ ಕೋಳಿನೂ ತೊಗೊಂಡೆ. ಕೋಳಿನೂ ಸಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಒಂದು 500ವರೆಗೂ ಕೋಳಿ ಆಯಿತು. ನಾನೇ ಬ್ರೀಡಿಂಗ್ ಮಾಡೋದು, ನಾನೇ ಇದು ಮಾಡೋದು. ನಂತರ ನನಗನ್ನಿಸ್ತು ನಂದು 50 ಮೇಕೆನೂ ಆಯಿತು, 50 ಕೋಳಿನೂ ಆಯಿತು. ಕೋಳಿ ಸೇಲ್ ಮಾಡಿಬಿಟ್ಟೆ, 10 ಇಟ್ಕೊಂಡು ಬಾಕಿಯೆಲ್ಲ ಸೇಲ್ ಮಾಡಿದೆ. ಮೇಕೆನೂ ನನ್ನ ಗಂಡು ಮೇಕೆಗಳನ್ನ ನಾನು ಸೇಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ನನಗೆ ಒಂದು ಥಾಟ್ ಬಂತು, ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ, ನನ್ನ ಸಮುದಾಯದವರು ಎಷ್ಟೋ ದುಡಿಬೇಕಂತಿದ್ದಾರೆ. ಮತ್ತು ಕೆಲವು ಜೋಗಪ್ಪ ಸಮುದಾಯದವರು ತುಂಬ ಕಷ್ಟದಲ್ಲಿದ್ದಾರೆ ನಾರ್ತ್ ಕರ್ನಾಟಕದಲ್ಲಿ. ಕೆಲವರು ಶ್ರೀಮಂತರಿದ್ದಾರೆ, ಕೆಲವರು ತುಂಬ ಕಷ್ಟದಲ್ಲಿದ್ದಾರೆ. ಸೊ ಅವ್ರಿಗೆ ಏನಾದರೂ ಒಂದು ನಾನು ಸ್ಕೀಮ್ ಮಾಡಬೇಕಲ್ವ ಅಂತ ಆಲೋಚನೆ ಬಂದಾಗ, ಸೊ ಆವಾಗ ನಾನು 10 ಮೇಕೆಗಳನ್ನ ಫ್ರೀಯಾಗಿ ಕೊಟ್ಟೆ ಫಸ್ಟ್ ದುರ್ಗದಲ್ಲಿ. ಕೊಟ್ಟ ನಂತರ 5 ಕೋಳಿ, 25 ಕೋಳಿ, 5 ಕೋಳಿ ಒಬ್ಬೊಬ್ಬರಿಗೆ ಕೊಟ್ಟು 2 ಮೇಕೆ ಉಚಿತವಾಗಿ ಕೊಟ್ಟೆ. ಕೊಟ್ಟು ಒಂದು 3 ತಿಂಗಳಿಗೆ ನನ್ನ ಮೇಕೆ ಎಲ್ಲ ಒಂದು ಪ್ರೋಗ್ರಾಮ್ಗೆ ಚಿಕ್ಕಮಂಗ್ಳೂರು ಹೋಗಿದ್ದೆ. ಅಲ್ಲಿ ಪ್ರೋಗ್ರಾಮ್ಗೆ ಹೋದಾಗ ರಾತ್ರಿನೇ ನನ್ನ ಮೇಕೆ ಎಲ್ಲ ಕಳ್ತನ ಮಾಡಿಬಿಟ್ಟಿದ್ದೆ. ಅದರಲ್ಲಿ ಅದೇ ಟೈಮಲ್ಲಿ ಕುರಿನೂ ನಾನು ಸಾಕಿದ್ದೆ, ಗಂಡು ಕುರಿಗಳನ್ನ. ಯಾಕಂದರೆ ಅದು ನಮ್ಮ ಇನ್ಕಮ್ ಇನ್ಕ್ರೀಸ್ ಆಗೋಕ್ಕೆ. ಸೊ ಆ ನಂತರ ಪೊಲೀಸ್ನವ್ರಿಗೆಲ್ಲ ಕಂಪ್ಲೇಂಟ್ ಕೊಟ್ಟೆ. ಪೊಲೀಸ್ನವ್ರು ಹೇಳಿದರು, ನೀವು 50 ಮೇಕೆ ಸಾಕಿದ್ರ ಹಾಗೆ ಕ್ವಶನ್ ಮಾಡ್ತಾಯಿದ್ರು. ಒಬ್ಬರು ಬಂದು ಲೋಕಲ್ ಬಂದು, ಇಲ್ಲ ನಾವು ಸುತ್ತಮುತ್ತ ನೋಡಿದ್ದೀವಿ, ಎಷ್ಟೋ ಜನ ಹೇಳೋರು, ಏನಮ್ಮ ಒಂದು ಲಿಫ್ಟಿಗೆ ಹಚ್ಕೊಂಡು ಒಂದು ಮೇಕಪ್ ಮಾಡಿಕೊಂಡು ನೀನು ಅಂಗಡಿಗೆ ಹೋದರೆ 5-10 ರೂಪಾಯಿ ಸಿಗುತ್ತೆ, ಈ ಬಿಸಿಲಲ್ಲಿ ಮಳೆಯಲ್ಲಿ ಯಾಕೆ ಸಾಯ್ತೀಯಾ ಅಂತ ತುಂಬ ರೇಗಿಸಿದ್ರು. ಅಯ್ಯೋ 5 ಬೆರಳು ಒಂದೇ ಥರ ಇಲ್ಲ, ನಾನು ಒಂದೊಂದು ಬೆರಳು ಒಂದೊಂದು ಥರ ಇದ್ದಾವಲ್ಲ, ಅದೇ ಬೆರಳಲ್ಲಿ ನಾನು ಒಬ್ಬಳು. ಎಲ್ಲರೂ ಅದನ್ನೇ ಮಾಡಬೇಕಂತೇನಿಲ್ಲ, ನಾವು ಡಿಫ್ರೆಂಟಾಗಿ ಏನಾದರೂ ಮಾಡಬೇಕನ್ನೋ ಉದ್ದೇಶದಿಂದ ಮಾಡ್ತಿದ್ದೀನಿ ಅಂತ. ಮತ್ತು ಅಲ್ಲಿ ಸ್ವಲ್ಪ ಜನ ನನಗೆ ತುಂಬ ಸಪೋರ್ಟ್ ಇದ್ದರು. ಸಪೋರ್ಟ್ ಇದ್ದಾರೆ ಬಿಡು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ರಾತ್ರಿ ಈ ಥರ ಆಗತ್ತೆ ಅನ್ನೋದು ಗೊತ್ತಿರಲಿಲ್ಲ. ಅದೇ ಟೈಮಲ್ಲಿ ಆ ಏರಿಯಾ ನಾವು ಇರುವಂಥ ಜಾಗ ಇದು ಅಗ್ರಿಮೆಂಟ್ ಕ್ಲೋಸ್ ಆಗಿತ್ತು. ಓನರು ನಮಗೆ ಟಾರ್ಚರ್ ಇತ್ತು. ಅವತ್ತು ರಾತ್ರಿ ಓನರೇ ನಮ್ಮದು ಮೇಕೆಗಳೆಲ್ಲ ಯಾರಿಗೋ ಹಚ್ಚಿ ಇದು ಮಾಡಿದ್ದಾರೆ ಅನ್ನೋದು ತುಂಬ ಜನ ಹೇಳ್ತಾಯಿದ್ರು. ಹೋಗಲಿ, ಇನ್ನು ಜೀವನನೇ ಇದು ಬೇಡ ಅಂತ. ಅದೇ ಟೈಮಲ್ಲಿ ನನ್ನ ಜೊತೆಲಿರುವಂಥ ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ಬಿಟ್ರು, ಎಲ್ಲ ಕೈ ಕೊಟ್ಬಿಟ್ರು. ಒಬ್ಬಂಟಿ. ನಾನು ಏನು ಮಾಡೋದು ಇನ್ನು, ಇವರೆಲ್ಲ ಹೋದ ನಂತರ ನಾನು ಒಬ್ಳಿಗೋಸ್ಕರ ಜೀವನ ಮಾಡಿದೆ. ಕೆಲವರೆಲ್ಲ ಹೇಳೋರು, ಅವಳಿಗೆ ಆಗಬೇಕಿತ್ತು, ಅವಳು ತಿನ್ನೋಕ್ಕೆ ಗತಿಯಿಲ್ಲ, ಇನ್ನೊಬ್ರಿಗೆ ದಾನ ಮಾಡ್ತಾಳೆ. ನನ್ನ ಸಮುದಾಯದವರೇ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಆ ಥರ ಮಾತುಗಳು ಬಂದೇ ಬರುತ್ತೆ. ಎಷ್ಟೋ ಜನ ಕೋಟಿ ಗಂಟ್ಲೆ ಇದ್ದಾರೆ, ಅವ್ರು ಯಾರೂ ದಾನ ಮಾಡಲ್ಲ. ನೀನು ಒಂದು ಇನ್ನೂ ನೀನು ಏನು ಎಲ್ಲರಿಗೆ ದಾನ ಮಾಡಿ ಹೆಸರು ತೊಗೊಳ್ತೀಯ ಅಂತ. ನಾನು ಹೆಸರು ಮಾಡೋಕ್ಕಲ್ಲ, ನನ್ನ ಸಮುದಾಯ, ನನ್ನ ಕಷ್ಟ ನನಗೆ ಯಾರೂ ಬರಲಿಲ್ಲ. ಸೊ ಅಂಥದ್ರಲ್ಲಿ ಕೊಡೋದು ಏನು ತಪ್ಪು ಅಂತ ಹೇಳಿ ಅಂದವ್ರು ಅನ್ನಲಿ ಅಂತ ಹೇಳಿ ಮನೆಯಲ್ಲಿ ಕುಂತ್ಕೊಂಡು ಆಲೋಚನೆ ಮಾಡಿದೆ. ತುಂಬ ಫೀಲ್ ಆಯಿತು. ಕೊನೆಗೆ ಆತ್ಮಹತ್ಯೆಗೆ ಟ್ರೈ ಮಾಡಿದ್ದೆ. ಆ ಟೈಮಲ್ಲಿ ಹುಣಸೆ ಮರಕ್ಕೆ ಹೋಗಿ ನೇಣು ಹಾಕ್ಕೊಂಡಿದ್ದೆ. ಮೇಡಮು ಅದೇ ಟೈಮಲ್ಲಿ ಫೋನ್ ಮಾಡಿದರು, ನಾವಿದ್ದೇವೆ ನಿಮ್ಮ ಜೊತೆ ಅಂದ ತಕ್ಷಣ ನನ್ನ ಹ್ಯಾಂಗ್ ಆಗಿಬಿಟ್ಟಿತ್ತು. ಆ ಕೆಳಗಡೆ ಕಲ್ಲಿಗೆ ಬಿದ್ದಾಗ ಅದೇನಾಯಿತು, ಆ ವೇಟಿಗೆ ಹಗ್ಗ ಇತ್ತಲ್ವ, ಅದು ಬಿದ್ದು ಕಲ್ಲಿಗೆ ಬಿದ್ದಿದ್ದೆ. ಆಲ್ರೆಡಿ ಟ್ರೈ ಮಾಡಾಯಿತು. ಬಿದ್ದ ನಂತರ ಅದು ಇದು ಆಗಿರಲಿಲ್ಲ. ನೋಡಿ, ನಿಮ್ಮನ್ನ ದೇವರೇ ಉಳಿಸಿರೋದು, ನೀವು ನಂಬಿರೋ ಅಂತ ದೇವರು ಮತ್ತು ನೀವು ಮಾಡ್ತಾರಂಥ ಕೆಲಸ. ಆಮೇಲೆ ನಾನು ಮರುದಿವಸ ನೋಡ್ತೀನಿ, ನಾನು ಜೀವಂತ ಇದ್ದಾಗ ನನಗನ್ನಿಸ್ತು, ನನ್ನ ಮೊಬೈಲು ರಿಂಗ್ ಆಗಿ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ಯಾರು ಇರಲಿಲ್ಲ ಮನೇಲಿ? ಯಾರೂ ಇರಲಿಲ್ಲ. ವಾಪಸ್ ಬಂದೆ. ಏನಾದ್ರು ಸಾಲಾಗಿಲ್ಲ ಏನಾದ್ರು ಮಾಡಿದ್ರಾ ಆ ಟೈಮ್? ನಾನು ಇದುವರೆಗೆ ಸಾಲ ಯಾರಿಗೆ ಇನ್ನು ನನಗೆ ಬರಬೇಕು. ನಾನು ಯಾರ ಹತ್ರ ಸಾಲಾಗಿಲ್ಲ, ಏನು ಮಾಡಿಲ್ಲ. ನಾನು ಹಿಂಗೆ ಆಗ್ಬಿಡ್ತಲ್ಲ, ನಾನು ಕಷ್ಟ ಮಾಡಿ. ಜನರು ತುಚ್ಚು ಮಾತಿಗೆ ನನ್ನ ಮನಸ್ಸಿಗೆ ನೋವಾಗಿತ್ತು.
ಯಾಕಂತಂದರೆ ಈಗ ನನ್ನ ಅಣ್ಣ ತಮ್ಮನೂ ಯಾರೂ ಬಂದಿಲ್ಲ, ನನ್ನ ಫ್ರೆಂಡ್ಸು ಯಾರೂ ಬರಲಿಲ್ಲ. ಈಗ ಸಮುದಾಯದವರು ಊರಿನ ಜನನೂ ನನಗೆ ಆಡ್ಕೊಳ್ಳೋರಾಯಿತು, ಯಾರೂ ಜಾಗ ಕೊಡ್ತಾ ಇರಲಿಲ್ಲ. ಆ ಒಂದು ಫೀಲಿಂಗ್ ಮಾನಸಿಕವಾಗಿ ತುಂಬ ನೊಂದುಬಿಟ್ಟಿದ್ದೆ. ಇನ್ನು ಮುಂದೆ ಏನನ್ನು ಮಾಡಬೇಕು ಅನ್ನೋದು ಆ ಫೀಲಿಂಗಲ್ಲಿ ಹೋಗಿ ನಾನು ಹಾಕೊಂಡ್ಬಿಟ್ಟಿದ್ದೆ. ಇನ್ನು ನನಗೆ ಬೇರೆ ಆಪ್ಷನ್ ಇಲ್ಲ, ಸೆಕ್ಸ್ ವರ್ಕಿಗೆ ಹೋಗಬೇಕು, ಇಲ್ಲ ಬೇಕಿಂಗಿಗೆ ಹೋಗಬೇಕು, ಅವೆರಡು ಬೇಡ ಅಂತಲೇ ನಾನು ಈ ಜೀವನ ಕಟ್ಕೊಂಡಿದ್ದೇನೆ. ಮತ್ತು ಅದಕ್ಕೆ ಹೋದರೆ ಅದಕ್ಕೆ ಬೆಲೆ ಇರಲ್ಲ ಅಂತ ಹೇಳಿ ನಾನು ಮತ್ತೆ ಹ್ಯಾಂಗಿಂಗ್ ಮಾಡ್ಕೊಂಡ್ಬಿಟ್ಟಿದ್ದೆ. ಬೆಳಗ್ಗೆ ಎದ್ದು ನೋಡ್ತೀನಿ ಜೀವ ಇತ್ತು, ಇನ್ನೂ ಜೀವ ಇದೆ ಅಂದಮೇಲೆ ಏನಾದರೂ ಸಾಧನೆ ಮಾಡಬೇಕು ಅಂತೇಳಿ ರಿಟರ್ನ್ ಬಂದು ಚಾರ್ಜ್ ಮಾಡಿ ಸಡನ್ನಾಗಿ ಮೇಡಮ್ಗೆ ಫೋನ್ ಹಚ್ಚಿದೆ. ಮೇಡಮ್ ಬೈದರು, ಯಾಕೆ ನೀನು ಸ್ವಿಚ್ ಆಫ್ ಆಗಿತ್ತು ಹಾಗೆ ಹೀಗೆ ಅಂದರು. ಮೇಡಮ್ ಈ ಥರ ಆಗಿದೆ, ಬೈದರು, ಅದೆಲ್ಲ ಮಾಡ್ಕೋಬಾರ್ದು, ಏನಾದರೂ ಸಾಧನೆ ಮಾಡಬೇಕಂದ್ರೆ ಕಷ್ಟಗಳು ಬರ್ತವೆ ಅಂತ. ನಂತರ ಮೇಡಮ್ ಹೇಳಿದ್ರು ನಾವಿದ್ದೇವೆ ಜೊತೆಗೆ ಅಂತ ಹೇಳಿದಾಗ ನಾನು ರಿಟರ್ನ್ ಬಂದು ಜಾಗ ನೋಡಲಿಕ್ಕೆ ಪ್ರಾರಂಭ ಮಾಡಿದೆ. ಈ ಜಾಗ ಇಡೀ ವೇಸ್ಟು, ಇವಾಗೂ ಇದೆಲ್ಲ ಇನ್ನೂ ಅಷ್ಟು ಕ್ಲಿಯರ್ ಆಗಿಲ್ಲ. ಇದನ್ನು ನಾನು ಒಂದು ಲೆವೆಲ್ಗೆ ಇಲ್ಲಿ 50 ಲೋಡ್ ಮಣ್ಣು ಹಾಕಿದ್ದು ಎತ್ತರ ಆಗಲಿ ಅಂತ ಹೇಳಿ, ಗುಂಡಿ ಥರ ಇಲ್ಲಿದೆಯಲ್ಲ ಇಲ್ಲಿಗಿತ್ತು, ಆ ಥರ ಇತ್ತು. ಅಲ್ಲಿದೆ ಅಲ್ವಾ, ಇದೆಲ್ಲ ಫುಲ್ ಗುಂಡಿ. ಪ್ಲಾಸ್ಟಿಕ್ಕು ಪ್ರತಿಯೊಂದು ಇಲ್ಲಿ ನಾನು ರಿಮೂವ್ ಮಾಡಿ ಇವತ್ತು ಇದನ್ನು ನಮಗೆ ಕೊಡ್ತಾರೆ ಅಂತ ನಮ್ಮನ್ನು ಇಲ್ಲಿ ಓಡಿಸಲಿಕ್ಕೆ ಈಗೂ ಟ್ರೈ ಮಾಡ್ತಾಯಿದ್ದಾರೆ. ಇವಾಗಲೂ ಇಷ್ಟು ಒಳ್ಳೆ ಕೆಲಸ ಮಾಡೋದಕ್ಕೆ ನಾನು ಹೇಳಿದೆ, ನಾನು ಹೋಗ್ತೀನಿ, ನಾನು ಕ್ಲೀನ್ ಮಾಡಿದ್ದು 3 ಲಕ್ಷ ಆಗಿದೆ, ಕ್ಲೀನಿಂಗ್ ಮೊನ್ನೆ ಇರಿಸಿದ್ದು 2 ಲಕ್ಷ ಆಗಿದೆ, ಅದು ದುಡ್ಡು ಕೊಡಲಿ, ನಾನು ಹೋಗ್ತೀನಿ. ಓನರ್ದು ಏನು ತೊಂದರೆ ಇಲ್ಲ, ಸುತ್ತಮುತ್ತ ಜನಗಳು. ಆಮೇಲೆ ನನಗೆ ಅಂಗಡಿ ಓಪನ್ ಮಾಡಿಕೊಂಡೆ, ಅದು 6 ತಿಂಗಳ ಜೀವನ ಆಯಿತು. ನಂತರ ಈಗ ಇದನ್ನು ಮಾಡಲಿಕ್ಕೆ ಯಾರೂ ಸಿಗಲಿಲ್ಲ. ಹೊಸದುರ್ಗದಿಂದ ಜನ ಕರ್ಕೊಂಡು ಬಂದು ಕೆಲಸ ಮಾಡೋದಕ್ಕೆ ಇಲ್ಲಿ ಯಾರು ಬರಲಿಲ್ಲ. ನೀವು ಮಂಗಳಮುಖಿ ಅಂತಲೇ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ. ನಂತರ ಅವರು 1.5 ಲಕ್ಷ ಕೇಳಿದರು, ಸರಿ ಕೊಡ್ತೇನೆ ಅಂತ ಹೇಳಿ ಇದು ಮೇಡಮ್ ನನಗೆ ಮಹಿಳಾ ನಿಗಮದಿಂದ ಅಮೌಂಟ್ ನಮ್ಮ ಟ್ರಸ್ಟಿಗೆ ಬಂತು. ಆ ನಂತರ ಇದನ್ನು ವರ್ಕ್ ಸ್ಟಾರ್ಟ್ ಮಾಡಿದೆ. ವರ್ಕ್ ಸ್ಟಾರ್ಟ್ ಮಾಡಿ ಒಂದು ಆಯಿತು, ಇದು ಟೋಟಲ್ 21 ಲಕ್ಷ ಆಯಿತು. 21 ಲಕ್ಷ ಶೆಡ್ಡು. ಇದು ಮನೆ ಬಿಟ್ಟು ಇಲ್ಲ, ಈ ಮನೆ ಆಲ್ರೆಡಿ ಮಾಡಿದ್ವಿ. ಇದು 21 ಲಕ್ಷ ಅಂತ ಸೆಡ್ಡಿಗೆ ಮಾತ್ರ ಅಲ್ಲ, ಒಳಗಡೆ ಮೇಕೆ ಟಾಪ್, ನಮ್ಮ ಇಂಡಿಯಾದಲ್ಲೇ ನಂಬರ್ 1 ಟಾಪ್ ಮೇಕೆಗಳು ಹಾಕಿದ್ದೇನೆ. ಓಕೆ, ಹಾಗಾದ್ರೆ ನೋಡೋಣ. ಇದೆಲ್ಲ ಏನಿಟ್ಟಿದ್ದೀರಲ್ಲ, ಇದೆಲ್ಲ ಫುಡ್. ಏನು ಕೊಡ್ತೀರಾ ಫುಡ್ಡು? ಇಷ್ಟೊಂದು ಫುಡ್ ಬೇಕಾಗುತ್ತಾ? ಇನ್ನೂ ಜಾಸ್ತಿ ಬೇಕಾಗುತ್ತೆ. ನಾವು ಇಲ್ಲಿ ಯಾವ್ಯಾವ ಅವೈಲೇಬಲ್ ಇದೆ ಅದು ಮಾತ್ರ ನಾವು ಇದು ಮಾಡ್ತೀವಿ. ಮಿಕ್ಸಲ್ಲಿ ಇಟ್ಟಿದ್ದ ಜೋಳ ಮತ್ತು ಇದು ಕುರಿಗೆ ಮತ್ತು ಇದು ಮೇಕೆಗೆ, ಇದು ಕೋಳಿಗೆ. ಓಕೆ, ಇದು ಕೋಳಿಗೆ ಬೂಸ, ಕೋಳಿಗೆ ಬರುತ್ತೆ, ಮೇಕೆಗೂ ಬರುತ್ತೆ. ಏನು ಡೈಲಿ ಎಷ್ಟು ಟೈಮ್ ಕೊಡಬೇಕಾಗುತ್ತೆ? ಡೈಲಿ ಇದು 1 ಟೈಮ್. ಇದು ಕಡಲೆ ಒಟ್ಟು. ಒಟ್ಟು ಏನಿಲ್ಲ. ಇದು ಕುರಿಗೆ ಮತ್ತು ಮೇಕೆಗೆ. ಇದು ಪೇನೆ ಅಂತ ಹೇಳ್ತಾರೆ. ಪೇನೆ ಮೀನ್ಸ್ ಇದು ಒಂದು ಫುಡ್ಡಿಂದ ರೆಡಿ ಮಾಡ್ತಾರೆ. ಮತ್ತು ಇದು ಮಿನರಲ್ ಮಿಕ್ಸರು, ಉಪ್ಪು. ಇದು ಯಾಕಂತಂದರೆ ಇಲ್ಲಿ ಇಲಿಗಳ ಕಾಟ ಜಾಸ್ತಿ ಇರೋದ್ರಿಂದ ಇದನ್ನೇ ಇಲ್ಲಿ ಈ ಥರ ಟ್ಯಾಂಕರ್ ಥರ ಇದು ಮಾಡಿದೆ. ಮೇಕೆಗೆಲ್ಲ ಹುಲ್ಲೆಲ್ಲ ಬೇಕಾಗುತ್ತಾ? ಅದೆಲ್ಲಿ? ಇಲ್ಲ, ಮೇಕೆಗೆ ಹುಲ್ಲು ಇದೆ, ಸ್ಟಾಕ್ ಮಾಡಿದ್ದೀನಿ. ಓಕೆ, ಇಲ್ಲಿ ಸ್ಟಾಕ್ ಮಾಡ್ಕೊಂಡಿದ್ದೀರಾ? ವಾವ್, ಇದನ್ನು ನೀವು ಕೊಂಡ್ಕೊಬೇಕು. ಇಲ್ಲೆಲ್ಲ ಬೆಳ್ಕೊಳಕ್ಕಾಗಲ್ಲ ನಿಮಗೆ? ಇಲ್ಲ, ನಾವು ಇಲ್ಲಿ ತೊಗೊಂಡಿದ್ದೆ, ಈಗ ಇದು ಕ್ಲೋಸ್ ಮಾಡಿದ್ದೀವಿ. ಈಗ ಬೇರೆ ಕಡೆ 2 ಎಕರೆ ತೊಗೊಂಡಿದ್ದೀವಿ. ಪರ್ಚೇಸ್ ಮಾಡಿದ್ರಾ? ಲೀಸ್ಗೆ. ಓಕೆ, ಮುಂಚೆ ಇಲ್ಲಿ 2 ಎಕರೆ. ಅದು ಇಲ್ಲಿ ಇದು ಫುಲ್ ತೊಗೊಂಡಿದ್ವಿ, ಈಗ ಅದು ಬೇರೆಯವ್ರು ತೊಗೊಂಡಿದ್ದಾರೆ. ಇವು ಗಿಡಗಳೆಲ್ಲ ನಾವೇ ಹಾಕ್ಕೊಂಡಿದ್ದು. ಇದು ಮೇಕೆಗೆ ತಿನ್ನಕ್ಕೆ. ಓಕೆ, ಇಲ್ಲಿ ಎಷ್ಟು ಎಕರೆ ಇವಾಗ ನೀವು ತಗೊಂಡಿರಲಿ? ಇದು 1 ಎಕರೆ. 1 ಎಕರೆ. ಓಕೆ, ನೀವು ಇವಾಗ ಹುಷಾರಿಲ್ದಂಗೆ ಆಗುತ್ತೆ, ಕಾಯಿಲೆ ಬೀಳ್ತವೆ, ಆ ಟೈಮಲ್ಲಿ ಮೆಡಿಸಿನ್ ಎಲ್ಲ ಏನು ಮಾಡ್ತೀರಾ? ಇದು ನನಗೆ ವೆಟರ್ನರಿ ತುಂಬ ಪ್ರಾಬ್ಲಮ್ ಇದೆ. ಯಾವುದೇ ಒಬ್ಬ ಫಾರ್ಮರು ಸಕ್ಸಸ್ ಆಗಬೇಕಾದ್ರೆ ಮೇನ್ ವೆಟರ್ನರಿ ಯಾವ್ಯಾವ ಕಾಯಿಲೆಗೆ ಯಾವ್ಯಾವ ವ್ಯಾಕ್ಸಿನ್ ಹಾಕಬೇಕು ಆ ಒಂದು ನಮಗೆ ಐಡಿಯಾ ಇದ್ದರೆ ಸೊ ಡೆತ್ ರೇಟ್ ಕಡಿಮೆ ಆಗುತ್ತೆ. ಡಾಕ್ಟರ್ ಕರೆಸಲ್ಲ ಸರ್, ಯಾಕಂದರೆ ಅವ್ರು ಬರಲ್ಲ. ಮಂಗಳಮುಖಿ ಅನ್ನೋಗೋಸ್ಕರ ತುಂಬ ಸಾರಿ ನಾನು ಕಂಪ್ಲೇಂಟ್ ಮಾಡಿದೆ, ಅದು ಸಹಾಯವಾಣಿಗೆಲ್ಲ ಕಂಪ್ಲೇಂಟ್ ಮಾಡಿದೆ, ಬರೋದೇ ಇಲ್ಲ. ಓಕೆ, ಅದಕ್ಕೆ ನೀವೇನೇ ಮೆಡಿಸಿನ್? ನಾನೇನು ಮಾಡ್ತಿದ್ದೀನಿ, ಬೇರೆ ನನಗೆ ಪರಿಚಯದವ್ರು ಇದ್ದಾರೆ. ಒಂದು ಪ್ರಜಾವಾಣಿ ಒಬ್ಬರು ಮೇಡಮ್ ಇದ್ದರು, ಮಂಜುಳಾ ಮೇಡಮ್ ಅಂತ ಹೇಳಿ, ಅವರೊಬ್ಬರು ಫ್ರೆಂಡು ವೆಟ್ರನರಿ ಡಾಕ್ಟ್ರು. ಅವರು ಸಪೋರ್ಟಿಂದ ನಾನು ಬೇರೆ ಯಾವ್ಯಾವ ಕಾಯಿಲೆಗೆ ಯಾವ್ಯಾವ ಇಂಜೆಕ್ಷನ್ ಮಾಡಬೇಕು, ಇಂಜೆಕ್ಷನ್ ನಾನೇ ಮಾಡ್ತೇನೆ. ಇಂಜೆಕ್ಷನ್ ಎಲ್ಲ ಇಟ್ಕೊಂಡಿದ್ದೀನಿ, ಸಿರಂಜ್ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ. ಏಕೆಂದರೆ ಕೋಳಿ ಕುರಿ ಮೇಕೆಗೆ ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಮೆಡಿಸಿನ್ ರೆಡಿ ಮಾಡ್ಕೊಂಡಿದ್ದಾರೆ. ಯಾರನ್ನು ನೆಚ್ಕೊಳ್ಳೋದು ಅವಶ್ಯಕತೆನೇ ಇಲ್ಲ, ನಾವು ಕಲ್ತ್ರೆ ತಾನೆ ಯಾವ ಸಂದರ್ಭದಲ್ಲೂ ಹೇಗೆ ಬೇಕಾದ್ರೂ ಉಪಯೋಗ ಆಗುತ್ತೆ ಅಂತ ಹೇಳಿ. ಇಂಜೆಕ್ಷನ್ ನಾನು ಮಾಡ್ತೇನೆ. ನೀವು ಇಂಜೆಕ್ಷನ್ ನಾನೇ ಮಾಡ್ತೇನೆ.
ನೋಡಿ ಬದುಕು ಯಾವ ರೀತಿ ನಮಗೆ ಪಾಠ ಕಲಿಸುತ್ತೆ ಅಂತ ಹೇಳಿದರೆ, ಇಂಜೆಕ್ಷನ್ ಮಾಡಲಿಕ್ಕೆ ಡಾಕ್ಟ್ರೇ ಆಗಬೇಕಿತ್ತು, ವೆಟರ್ನರಿ ಡಾಕ್ಟ್ರ್. ಅವ್ರು ಬರಲ್ಲ ಅಂತ ಇದ್ದಾಗ ಎಲ್ಲ ಅನಿವಾರ್ಯತೆಗೆ ಸಿದ್ಧತೆ ಆಗಿರಬೇಕು. ನಮ್ಮ ಬದುಕನ್ನು ನಾವು ಏನಾದರೂ ಒಂದು ರೀತಿ ಒಳ್ಳೆ ಮಾರ್ಗದಲ್ಲಿ ಹೋಗ್ಬೇಕಂತ ಅಟ್ಟಾಚಲದಿಂದ ಇವರು ಇಂಜೆಕ್ಷನ್ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ನಾನು ಅಷ್ಟೇ ಎಲ್ಲ ನನ್ನ ಸಮುದಾಯದವ್ರಿಗೆ ಹೇಳ್ಕೊಡ್ತೇನೆ. ನಾನು ಮೇಕೆ ಕೊಟ್ಟರು ಅವ್ರಿಗೆ ಹೇಳ್ತೀನಿ ಯಾವ ಟ್ರೈನಿಂಗು ಯಾವ್ಯಾವ ಟೈಮಲ್ಲಿ ಏನೇನು ಕೊಡಬೇಕು ಎಲ್ಲ ನಾನು ಹೇಳಿಕೊಟ್ಟು ಇದು ಮಾಡಿ ಕಳಿಸ್ತೇನೆ. ಸಣ್ಣ ಮರಿಗೆ 5 kg ಮರಿಗಳಿಗೆ 1 ml ಕೊಡಬೇಕು. ಅದಕ್ಕಿಂತ ಜಾಸ್ತಿ ಆದರೆ 2 ml, 30 ಮೇಲೆ ಹೋದರೆ 3 ml ಕೊಡ್ತೀವಿ. ಅಂದರೆ ಎಷ್ಟು ಡೋಸು ಯಾವಾಗ ಕೊಡ್ಬೇಕಂತ ಎಲ್ಲ ಗೊತ್ತು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.